ಭಾರತೀಯ ಜನತಾ ಪಕ್ಷವನ್ನ ಕಟ್ಟುವಲ್ಲಿ ಎಲ್ಲರಿಗೂ ಮುಂಚೂಣಿಯಲ್ಲಿ ಇದ್ದು ಇವತ್ತು ನಮ್ಮಿಂದ ದೂರವಾಗಿರ್ತಕ್ಕಂಥ ಅನಂತಕುಮಾರ್ ಅವರನ್ನು ಅಭಿನಂದಿಸ್ತಾ, ಶ್ರೀಮತಿ ಅನಂತಕುಮಾರ್ ಜಿಯವರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಮುಖಂಡರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಮಿತ್ರರೇ, ಅತಿ ಎತ್ತರದ ವ್ಯಕ್ತಿಯನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ನಾನು ಬಹಳ ಚಿಕ್ಕವನು ಅಂತ ನಾನು ಅನಿಸ್ತೇನೆ. ಆದರೂ ಕೂಡ ಸಾಂದರ್ಭಿಕವಾದ ಎರಡು ಮಾತುಗಳನ್ನು ನಾನು ಕೇಳಲೇಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡ ಅತ್ಯುತ್ತಮ ನಾಯಕ, ಇದರಲ್ಲಿ ಯಾರಿಗೂ ಕೂಡ ಅನುಮಾನ ಇಲ್ಲ. ಈ ದೇಶ ಬಹಳಷ್ಟು ಪ್ರಧಾನಮಂತ್ರಿಗಳನ್ನ ಕಂಡಿದೆ. ನೆಹರು ಅವರಿಂದ ಹಿಡಿದು ಇವತ್ತಿನ ನಮ್ಮ ಮೋದಿಜಿಯವರವರೆಗೆ ಹಲವರನ್ನು ಕಂಡಿದೆ. ಇದರ ಮಧ್ಯದಲ್ಲಿ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ನೆಹರೂಜಿಯವರಿಂದ ಹಿಡಿದು ಇಲ್ಲಿವರೆಗೂ ಅಟಲ್ಜಿಯವರನ್ನ ಬಿಟ್ರೆ ಬೇರೆಲ್ಲರೂ ಕೂಡ ಟೀಕೆಗೆ ಒಳಗಾಗಿರ್ತಕ್ಕಂಥವ್ರೆ. ಆದ್ರೆ ಅಟಲ್ಜಿಯವರನ್ನ ಇವತ್ತು ಕೂಡ ಟೀಕೆ ಮಾಡಲಿಕ್ಕೆ ಯಾರು ಕೂಡ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಟೀಕೆಯಿಂದ ಬಹುದೂರ ಅವರು, ಅದಕ್ಕೆ ಅವರನ್ನ ಅಜಾತ ಶತ್ರು ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಮೋದಿಜಿಯವರು ಕೂಡ ಟೀಕೆಗೆ ಒಳಗಾಗಬೇಕಾಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳ ಈ ಒಂದು ರೀತಿಯ ಅನಿಷ್ಟ ರಾಜಕಾರಣದಲ್ಲಿ ಅವರ ಮೇಲೆ ಯಾವುದೇ ಅಪಾದನೆಗಳು ಇಲ್ಲದೇ ಇದ್ರೂ ಕೂಡ ಟೀಕೆ ಮಾಡುವವರ ಸಂಖ್ಯೆಯನ್ನು ಕಡಿಮೆ ಆಗಿದೆ. ಅದಕ್ಕೆ ಅರ್ಥವೂ ಕೂಡ ಇಲ್ಲ. ಅದೇನೇ ಇರಲಿ, ಆದರೆ ಭಾರತ ದೇಶದಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡಿದವರು, ದೇಶಕ್ಕಾಗಿ ನಾನು ಕೊಡುಗೆ ಕೊಡಬೇಕು, ನಾನು ದೇಶಕ್ಕಾಗಿ ಬದುಕ್ತೇನೆ ಅಂತಕ್ಕಂಥ ಮಾತನ್ನ ಆಡಿ ಅದೇ ರೀತಿ ನಡ್ಕೊಂಡವರು ಯಾರಾದ್ರೂ ಇದ್ರೆ ಅದು ಅಟಲ್ಜಿ ಅವರು ಅಂತ ಹೇಳಿ ಯಾರೇ ಆದ್ರೂ ಕೂಡ ಹೇಳ್ತಾರೆ. ಆದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ದೇಶದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಆಯ್ತು ಅಂತಂದ್ರೆ ಅದು ಮಾನ್ಯ ಅಟಲ್ಜಿ ಅವರ ಕಾಲ. ಇವತ್ತಿಗೂ ಕೂಡ ಸಾರಿಗೆಯಲ್ಲಿ ರಸ್ತೆಗಳನ್ನು ಮಾಡುತ್ತಾರೆ. ನೀವು ಯಾವುದ್ರಲ್ಲಿ ನೋಡಿ, ಕ್ರಾಂತಿಯನ್ನ ಮಾಡಿದ್ರೆ ಅದು 60 ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ನಿಂದಲ್ಲ, ಕೇವಲ 5 ವರ್ಷಗಳು ಕೂಡ ಆಡಳಿತ ಮಾಡಿದ್ರು ಕೂಡ ಅದು ವಾಜಪೇಯಿ ಅವರ ಕಾರಣದಿಂದಲೇ ಆಗಿತ್ತು ಅಂತ ಎಲ್ಲರೂ ಕೂಡ ನಾವು ಸ್ಮರಿಸ್ತೇವೆ. ಆದರೆ ಕೆಲವರು ಸ್ವಾರ್ಥ ಮಾಡ್ತಾರೆ. ನಾವು ಹೇಳ್ತೇವೆ, ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು ದೇಶ ಮೊದಲು, ಪಕ್ಷ ನಂತರ, ವೈಯಕ್ತಿಕತೆ ಆ ನಂತರ. ಇದನ್ನ ನಾವು ಯಾವಾಗಲೂ ಮಾತಾಡ್ತೇವೆ. ಆದರೆ ಅನೇಕ ಪಕ್ಷಗಳಿವೆ, ಅವರಿಗೆ ದೇಶ ಮೊದಲು ಅಲ್ಲವೇ ಅಲ್ಲ, ಅವರಿಗೆ ಒಂದು ಕುಟುಂಬ ಮೊದಲು, ಅದಾದ್ಮೇಲೆ ಅವರೇ ಮೊದಲು, ನಂತರ. ಆದರೆ ಈ ಪದ್ಧತಿ ಈ ನಮ್ಮ ನಾಯಕರಲ್ಲಿ ಇರಲಿಲ್ಲ. ಆದ್ರೆ ನಾನು ಒಂದು ಮಾತನ್ನ ನೇರವಾಗಿ ಅಟಲ್ಜಿಯವರು ಮಾತಾಡ್ತಿದ್ದನ್ನ ನಾವು ಓದಿ ತಿಳ್ಕೊಂಡಿದ್ದೇವೆ. ನಾನು ಅವರನ್ನ ಒಂದೇ ಬಾರಿ ಭೇಟಿ ಮಾಡಿದ್ದೆ 1981-82ರಲ್ಲಿ. ಆಗಲೇ NDA ಇತ್ತು. ಚರಣ್ ಸಿಂಗ್ ಅವರು, ಮೊನ್ನೆ ಅಟಲ್ಜಿಯವರು, ಅದ್ವಾನಿಜಿಯವರು ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಸಭೆ, ಅದರಲ್ಲಿ ನಾವು ಹೋಗ್ಬೇಕು. ಆವಾಗೇನು ನಾವೇನ ಇನ್ನೂ ಅಷ್ಟೊಂದು ರಾಜಕಾರಣದಲ್ಲಿ ನಿಪುಣತೆ ಬಂದಿರಲಿಲ್ಲ ನಮಗೆ. ಮಾಗಡಿಯಲ್ಲಿ ಒಬ್ಬ TC ನಾಗರಾಜ್ ಅಂತಿದ್ದಾರೆ, ಅವರು ಮತ್ತು ನಾನು ಇಬ್ಬರೇ ಒಂದು ಬ್ಯಾನರ್ ಮಾಡಿಕೊಂಡು ನಾವಿಬ್ಬರೇ ಹೋಗಿ ರಾಮಲೀಲಾ
ಜಿಲ್ಲಾ ಮೈದಾನದಲ್ಲಿ ಅವರನ್ನ ಭಾಷಣ ಕೇಳಿ ಕೊನೆಯಲ್ಲಿ ಹೋಗಿ ಒಂದು ಸಾರಿ ಅವ್ರು ಹತ್ತಿರದಿಂದ ನೋಡ್ಬೇಕು ಅಂತ, ಮುಟ್ಲಿಕ್ಕಂತೂ ನಮ್ಗೆ ಆಗಲಿಲ್ಲ, ಹತ್ತಿರದಿಂದ ನೋಡ್ಬೇಕು ಅಂತ ನೋಡ್ಕೊಂಡು. ಆದ್ರೆ ಇವತ್ತು ಈ ಸಭೆಯಲ್ಲಿ ನೀವು ಅವರ ಬಗ್ಗೆ ಮಾತಾಡ್ತಕ್ಕಂಥ ಅವಕಾಶವನ್ನ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದರಿಂದ ಅವರಿಗೆ ಎಲ್ಲರೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ಆದ್ರೆ ಒಂದು ಸಂದರ್ಭ ಭಾರತೀಯ ಜನತಾ ಪಕ್ಷದಿಂದ ಶ್ರೀರಾಮ ಅಯೋಧ್ಯೆಯಲ್ಲಿ ಶ್ರೀರಾಮನ ರಥೋತ್ಸವ ಮಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಮಾಡಬೇಕು ಅಂತೇಳಿ ಹೊರಡು. ಆಗ ನನಗೆ ತಿಳಿದು ಮಾಡ್ತಾರೆ ಅಟಲ್ಜಿಯವರ ಚಿಂತನೆಯೇ ಬೇರೆ ಇರ್ತದೆ. ಯಾಕೆ ಅಂತಂದ್ರೆ ನಾವ್ ಯಾಕೆ ಇದನ್ನು ಮಾಡಬೇಕು? ಭಾರತೀಯ ಜನತಾ ಪಕ್ಷ ರಾಜಕೀಯ ಪಕ್ಷ, ಇದನ್ನ ನಾವು ಮಾಡೋದು ಅಷ್ಟೊಂದು ಸರಿ ಹೋಗೋದಿಲ್ಲ. ಬೇರೆ ವೇದಿಕೆಯನ್ನ ಮಾಡಿ ವೇದಿಕೆಯ ಮೂಲಕ ಮಾಡತಕ್ಕಂಥದ್ದು ಸೂಕ್ತ. ಯಾಕೆ ಅಂತಂದ್ರೆ ನಾವು ಧರ್ಮವನ್ನ ರಾಜಕೀಯವಾಗಿ ಬಳಸಬಾರದು ಅಂತೇಳಿ ತೀರ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ದೊಡ್ಡ ಸಭೆ ನಡೀತಿರ್ತದೆ, ಆ ಸಭೆಯಲ್ಲಿ ಹೇಳ್ತಾರೆ. ಆದರೆ ಪಕ್ಷದ ತೀರ್ಮಾನ ಆಗುತ್ತದೆ, ಇಲ್ಲ ನಾವು ಪಕ್ಷದ ವತಿಯಿಂದಲೇ ಮಾಡಬೇಕು. ಆಗ ಅದನ್ನ ಪ್ರಾರಂಭ ಆಗೋದು ರಥೋತ್ಸವ. ಆದ್ರೆ ಪತ್ರಿಕೆಗಳಿಗೆ ಹೇಳ್ತಕ್ಕಂಥದ್ದು, ಅದನ್ನ ಡಿಫೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು, ಆ ಅವಕಾಶವನ್ನ ಮಾನ್ಯ ಅಟಲ್ಜಿ ಅವರಿಗೆ ಕೊಟ್ಟುಬಿಡ್ತಾರೆ. ಏನು ಮಾಡಕ್ಕಾಗಲ್ಲ. ಆಗ ಅವರಿಗೆ ಸಂದಿಗ್ಧ ಪರಿಸ್ಥಿತಿ. ಒಂದು ಮಾತನ್ನ ಹೇಳ್ತಾರೆ, ಪತ್ರಕರ್ತರು ಕೇಳ್ತಾರೆ, ನೀವು ಈ ರೀತಿ ವಿರೋಧ ಮಾಡ್ತಿದ್ದವರು ಈಗ ಹೇಗೆ ಡಿಫೆಂಡ್ ಮಾಡ್ತೀರಿ ಅಂತ ಕೇಳ್ತಾರೆ. ಆವಾಗ ಅವರು ಮಾತಾಡ್ತಾರೆ, ನೋಡಿ ವೈಯಕ್ತಿಕ ಅಭಿಪ್ರಾಯಗಳೇ ಬೇರೆ, ಆದ್ರೆ ಇದು ನನ್ನ ಪಕ್ಷದ ಅಭಿಪ್ರಾಯ. ಆದ್ರಿಂದ ಪಕ್ಷ ಎಲ್ಲರ ತೀರ್ಮಾನವೇ ನನ್ನ ತೀರ್ಮಾನ, ಇದು ನನ್ನ ವೈಯಕ್ತಿಕ ತೀರ್ಮಾನ ಅಲ್ಲ. ಆದ್ರಿಂದ ನಾನು ಕೂಡ ಇವತ್ತು ಇದರಲ್ಲಿ ಭಾಗಿಯಾಗ್ತೇನೆ, ಈ ಕೆಲಸವನ್ನ ಮಾಡಿ ಇರ್ತೇನೆ. ಇದು ಒಂದು. ಎರಡನೇ ಸಂದರ್ಭ ಏನು ಅಂತಂದ್ರೆ, ರಥಯಾತ್ರೆ ಮುಗಿದೋಯ್ತು, ಇನ್ನೇನು ಚುನಾವಣೆಗಳ ಹತ್ರ ಬರ್ತಾ ಇದೆ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಎಲ್ಲ ಕಡೆಯೂ ಮುಸುಮುಸು ಪ್ರಾರಂಭ ಆಗ್ತದೆ. ಪತ್ರಕರ್ತರು ಕೂಡ ಕೇಳ್ತಿರ್ತಾರೆ. ಇಡೀ ರಾಷ್ಟ್ರವ್ಯಾಪಿ ಒಂದು ಪ್ರಚಾರಕ್ಕಾಗಿ ಹೊರಡಬೇಕು. ಲಾಲ್ ಕೃಷ್ಣ ಅದ್ವಾನಿಜಿಯವರು ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೆ ವಾಜಪೇಯಿ ಅವರು ಪ್ರವಾಸ ಕಾರ್ಯಕ್ರಮಗಳನ್ನು ಹಾಕೊಳ್ತಾರೆ. ಆಗ ದಕ್ಷಿಣ ಭಾರತಕ್ಕೆ ಬಂದ ಅಟಲ್ಜಿ ಅವರನ್ನ ಪತ್ರಕರ್ತರು ಕೇಳ್ತಾರೆ, ನಿಮ್ಮದು ಸರ್ಕಾರ ಬಂದ್ರೆ ಪ್ರಧಾನಮಂತ್ರಿ ಯಾರಾಗ್ತೀರಿ ಅಂತ ಕೇಳ್ತಾರೆ. ಸಹಜವಾಗಿ ಅವತ್ತು ಅಧ್ಯಕ್ಷರಾಗಿದ್ದವರು ಪಕ್ಷಕ್ಕೆ ಲಾಲ್ ಕೃಷ್ಣ ಅದ್ವಾನಿಜಿಯವರು. ಅದಕ್ಕೆ ಅಟಲ್ಜಿ ಹೇಳ್ತಾರೆ, ಸಹಜವಾಗಿ ಅವರೇ ಆಗಬೇಕಾಗಿರೋದು, ಲಾಲ್ ಕೃಷ್ಣ ಅದ್ವಾನಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇವ್ರು ಹೇಳ್ಬಿಡ್ತಾರೆ. ಅದೇ ಆ ಕಡೆ ಪತ್ರಕರ್ತರು ಕೇಳ್ತಾರೆ, ಲಾಲ್ ಕೃಷ್ಣ ಅದ್ವಾನಿಜಿನ ಯಾರು ಪ್ರಧಾನಮಂತ್ರಿ ಆಗ್ತಿದೆ ಅಂದ್ರೆ, ಯಾರು ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯ ಮುತ್ಸದ್ದಿ ನಾಯಕರು ನಮಗೆ ಇರ್ತಕ್ಕಂಥವ್ರು ಅವರೇ ಅಟಲ್ಜಿ ಅವರು ಆಗ್ತಾರೆ. ನೋಡಿ ನಾಯಕರು ಹೇಗಿರುತ್ತೆ ಅಂತ, ಸಂಬಂಧಗಳು ಹೇಗಿರುತ್ತದೆ, ಅವರು ಚಿಂತನೆಗಳು ಹೇಗಿರ್ತದೆ ಅಂತ. ಆಗ ಒಂದು ಸಾರಿ ಅಟಲ್ಜಿಯವರು ದೆಹಲಿಗೆ ಹೋಗ್ತಾರೆ. ನೋಡಿ ನನ್ನ ಕೇಳಿದೆ, ನನ್ನ ಹೆಸರನ್ನ ನೀವು ಹೇಗೆ ಹೇಳಿದ್ರಿ ಅಟಲ್ಜಿ ಅವರೇ ಅಂತ ಹೇಳ್ತಾರೆ. ಹೇಳಿದಾಗ ಅಟಲ್ಜಿಗೆ ಅದ್ವಾನಿಜಿ ಒಂದು ಮಾತು ಹೇಳಿದ್ರಂತೆ, ಏನು ಅಂತಂದ್ರೆ, ನಾನು ಪಕ್ಷದ ಅಧ್ಯಕ್ಷ, ತೀರ್ಮಾನ ತೆಗೆದುಕೊಳ್ತಕ್ಕಂಥವ್ರು ನೀವಲ್ಲ, ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದು ನಾನು. ಆದ್ರಿಂದ ಇದು ನನ್ನ ತೀರ್ಮಾನ. ನಾಳೆ ಏನಾದ್ರೂ ನಮ್ಮದು ಸರ್ಕಾರ ಬಂದಿದ್ದೆ ಆದ್ರೆ ನೀವೇ ಪ್ರಧಾನಮಂತ್ರಿ ಆಗ್ಬೇಕು, ಇದು ನನ್ನ ಆದೇಶ, ಒಪ್ಕೊಳ್ಬೇಕು ಅಂತ. ಇದು ನಾಯಕತ್ವದ ಗುಣಗಳನ್ನು ಇರ್ತಕ್ಕಂಥದ್ದು. ಅಂತ ನಾಯಕತ್ವದ ತಳಗಡೆ ಭಾರತೀಯ ಜನತಾ ಪಕ್ಷ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಆದ್ರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ, ಮುಖಂಡರು ಕೂಡ ಕಾಲು ಎಳೆಯೋದನ್ನು ಬಿಟ್ಟು ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಕ್ಷವನ್ನು ಯಾರು ಕೂಡ ಸಾಧ್ಯ ಇಲ್ಲ ಅಂತ ಮಾತನ್ನು ಹೇಳ್ತೇನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಂದಿದ್ದು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.